ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಹೇಳಿದ್ದೀನಿ ಅಂದರೆ, ಪ್ರತಿ ವರ್ಷ ನಮ್ಮ ಬೆಂಗಳೂರಿನಲ್ಲಿ ನಡೆಯುವಂತಹ ಕಡಲೆಕಾಯಿ ಪರಿಷೆ ಅದ್ರ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಹೇಳಿದ್ದೀನಿ. ಈ ಕಡಲೆಕಾಯಿ ನಮ್ಮ ಅಡುಗೆ ಮನೆಯಲ್ಲಿ ಡೈಲಿ ಅಡುಗೆಗೆ ಯೂಸ್ ಮಾಡುವಂಥ ಒಂದು ಪದಾರ್ಥ ಮಾತ್ರ ಅಲ್ಲ, ರೈತರಿಂದ ನಮಗೆ ಒಂದು ಕನೆಕ್ಷನ್ನ ಬಿಲ್ಡ್ ಮಾಡುತ್ತೆ. ಬಿಕಾಸ್ ಈಗ ಮೋಸ್ಟ್ ಆಫ್ ದ ಪೀಪಲ್ ಏನು ಡಯೆಟ್ ಎಲ್ಲ ಮಾಡ್ತಾರಲ್ಲ, ಅವರು ಕಡಲೆಕಾಯಿನ ತುಂಬ ಇಂಪಾರ್ಟೆಂಟಾಗಿ ಸ್ವೀಕರಿಸ್ತಾರೆ. ಬಿಕಾಸ್ ಇದರಲ್ಲಿ ಪ್ರೋಟೀನ್ ಅನ್ನೋ ಅಂಶ ತುಂಬಾ ಇದೆ, ತುಂಬ ಹೆಲ್ತ್ಗೆ ಬೆನಿಫಿಟ್ಟು ಹೌದು. ಬ್ಯಾಡ್ ಕೊಲೆಸ್ಟ್ರಾಲ್ನು ಕಮ್ಮಿ ಮಾಡುತ್ತೆ, ಫ್ಯಾಟ್ನ ಕಮ್ಮಿ ಮಾಡುತ್ತೆ. ಅದಲ್ಲದೆ ಇನ್ನೂ ಇಂಪಾರ್ಟೆಂಟಾಗಿ ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ನಮ್ಮ ಬೆಂಗಳೂರಿನಲ್ಲಿ ನಡೆಯುವಂತಹ ಈ ಕಡಲೆಕಾಯಿ ಪರಿಷೆ ಇದರ ಒಂದು ಸಣ್ಣ ಹಿಸ್ಟ್ರಿನ ಹೇಳ್ತಿದ್ದೀನಿ. ಸೊ ಕಡಲೆಕಾಯಿ ಪರಿಷೆ ನಮ್ಮ ಬೆಂಗಳೂರಿನ ಒಂದು ಪ್ರಾಚೀನ ಹಬ್ಬ. ಇದು ಪ್ರತಿ ವರ್ಷವೂ ಬಸವನಗುಡಿಯ ದೊಡ್ಡ ಬಸವೇಶ್ವರ ದೇವಸ್ಥಾನ ಇದೆಯಲ್ಲ, ಅಲ್ಲಿ ನಡೆಯುವಂತಹ ಒಂದು ಹಬ್ಬ. ಇದೇನೆಂದರೆ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಿಂದ ಪ್ರಾರಂಭ ಆಗುತ್ತೆ, ಅಥವಾ ಕಾರ್ತಿಕ ಮಾಸದ ಕೊನೆಯ ಸೋಮವಾರಕ್ಕೆ ಮುಕ್ತಾಯನೂ ಆಗುತ್ತೆ. ಈ ಹಬ್ಬ ಬಂದ್ಬಿಟ್ಟು ಸುಮಾರು 500 ವರ್ಷಗಳ ಹಿಂದೆಯಿಂದ ಆಚರಿಸ್ಕೊಂಡು ಬಂದಿರುವಂಥ ಒಂದು ಹಬ್ಬ. ಈ ಹಬ್ಬಕ್ಕೆ ಒಂದು ಕತೆ ಇದೆ. ಏನು ಕತೆ ಅಂತಂದರೆ, ಆ ಕಾಲದಲ್ಲಿ ರೈತರೆಲ್ಲ ಕಡಲೆಕಾಯಿ ಬೆಳೀತಿದ್ರಲ್ಲ, ಆಗ ಆ ಕಡಲೆಕಾಯಿನೆಲ್ಲ ಈ ಕೋತಿಗಳು ಹಾಳು ಮಾಡ್ತಾಯಿದ್ವು. ಆ ಕೋತಿಗಳು ಹಾಳು ಮಾಡ್ತಾ ಇದೆಯಲ್ಲ, ಇದನ್ನು ಹೇಗೆ ತಡೆಯೋದು ಅಂತ ಗೊತ್ತಾಗದೆ ಒಂದು ಪರಿಹಾರ ಹುಡುಕ್ತಾರೆ. ಆ ಪರಿಹಾರ ಏನಂತಂದರೆ, ದೇವಸ್ಥಾನಕ್ಕೆ ಹೋಗಿ, ಅಂದರೆ ದೊಡ್ಡ ಬಸವೇಶ್ವರ ಅವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಪ್ರಾರ್ಥನೆ ಇಡ್ತಾರೆ. ಏನಂದರೆ, ಈ ಕೋತಿಗಳಿಂದ ನಮ್ಮ ಬೆಳೆಗಳು ಹಾಳಾಗದೇ ಇರೋಂಗೆ ನೋಡ್ಕೊಳ್ಳಿ, ನಾವು ಬೆಳೆದಿರುವಂತಹ ಕಡಲೆಕಾಯಿಯ ಮೊದಲ ಪಣ್ಣು ಏನಿರುತ್ತಲ್ಲ ಅದನ್ನು ದೇವಸ್ಥಾನದಲ್ಲೇ ದೇವರಿಗೆ ಕೊಡ್ತೀವಿ ಅಂತ ಅವರು ಬೇಡ್ಕೋತಾರೆ. ಸೊ ಅದರಿಂದನೇ ಅವ್ರಿಗೆ ಬೆಳೆ ಹಾನಿ ಆಗೋದು ನಿಂತಿದೆ ಅನ್ನೋದು ಒಂದು ನಂಬಿಕೆ ಆಗಿನ ಕಾಲದಿಂದನೂ ಬಂದಿರೋವಂತಹದ್ದು. ಸೊ ಅದನ್ನೇ ಇಲ್ಲಿವರೆಗೂ ಅವರು ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ. ಅದಕ್ಕೋಸ್ಕರ ಒಂದು ಏನಂತಾರೆ, ಥ್ಯಾಂಕ್ಸ್ ಗಿವಿಂಗ್ ಅನ್ನೋ ಥರ ಒಂದು ಆಚರಣೆನೇ ಈ ಹಬ್ಬ. ಏನಂತಂದರೆ, ಈ ಪರಿಷೆ ಅನ್ನೋದು ತುಂಬಾ ಸುಂದರವಾಗಿರುತ್ತೆ. ಬಸವನಗುಡಿ ಸ್ಟ್ರೀಟ್ ಹೋದರೆ ನೀವು ಈ ಟೈಮಲ್ಲಿ ತುಂಬಾ ಕಲರ್ಫುಲ್ ಆಗಿರುತ್ತೆ. ಫುಡ್ ಸ್ಟಾಲ್ಸ್ ಇರುತ್ತೆ, ಶಾಪಿಂಗ್ ಕೂಡ ನೀವು ಮಾಡ್ಬೋದಲ್ಲಿ. ಕ್ಲಾತ್ಸ್ ಇರುತ್ತೆ, ಜ್ಯುವೆಲ್ರಿ ಇರುತ್ತೆ, ಈ ಥರ ಎಷ್ಟೊಂದು ಐಟಮ್ಸ್ ಇರುತ್ತೆ. ಮಕ್ಕಳಿಗೆ ಇಷ್ಟ ಆಗುವಂತಹ ಆಟದ ಸಾಮಾನುಗಳಿರುತ್ತೆ. ಆಮೇಲೆ ಕಲರ್ಫುಲ್ ಆಗಿರುವಂತಹ ಲೈಟ್ಸ್ ಹಾಕಿರ್ತಾರೆ, ಗೇಮ್ಸ್ ಇರುತ್ತೆ. ಇಷ್ಟು ಥರ ಎಷ್ಟೊಂದು ಐಟಮ್ಸ್, ಎಷ್ಟೊಂದು ಸ್ಟಾಲ್ಸ್ ಎಲ್ಲ ಇರುತ್ತೆ. ನೋಡೋಕ್ಕೆ ತುಂಬಾ ಸುಂದರವಾಗಿರುತ್ತೆ. ನೀವು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಹೋಗಿ ಎಂಜಾಯ್ ಮಾಡಿ, ಟೈಮ್ ಸ್ಪೆಂಡ್ ಮಾಡಿ. ನಿಜವಾಗ್ಲೂ ಇದನ್ನ ಮಿಸ್ ಮಾಡ್ಕೋಬಾರ್ದು. ಬಿಕಾಸ್ ನಮ್ಮ ಬೆಂಗಳೂರಿನಲ್ಲೇ ಇದೆ ಅಂತನ್ನುವಾಗ ಎಲ್ಲೆಲ್ಲಿಂದನೋ ಬಂದು ನೋಡ್ತಾರೆ, ನಾವು ಇಲ್ಲಿರೋರೇ ನೋಡೋಕ್ಕಾಗಲಿಲ್ಲ ಅಂದರೆ ತಪ್ಪಾಗುತ್ತೆ. ಸೊ ನೀವು ಹೋಗಿ ಎಂಜಾಯ್ ಮಾಡಿ, ಓಕೆನಾ? ಆಮೇಲೆ ಮರೀದೆ ನನ್ನ ವೀಡಿಯೋನ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ಇನ್ಯಾರ್ಯಾರು ಗೊತ್ತಿದ್ದಾರೋ ಎಲ್ರಿಗೂ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಏನಂದರೆ, ನೀವು ಕಡಲೆಕಾಯಿ ಪರಿಷೆಗೆ ಹೋಗಿದ್ದೀರಾ, ಹೇಗಿತ್ತು ನಿಮ್ಮ ಅನುಭವ, ಇದನ್ನೆಲ್ಲ ಕಾಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಂಟಿಲ್ ದೆನ್, ಬಾಯ್, ಟೇಕ್ ಕೇರ್.